ನಮಸ್ಕಾರ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬಿಡುಗಡೆ ಮಾಡಿರುವ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಭೌತಶಾಸ್ತ್ರ ಫಿಸಿಕ್ಸ್ನ ಪ್ರಶ್ನೆಗಳ ಮಾದರಿ ಉತ್ತರಗಳನ್ನು ಗಮನಿಸುತ್ತಾ ಹೋಗೋಣ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಈಸ್ ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್? ವಿದ್ಯುದಾವೇಶಗಳ SI ಏಕಮಾನ ಯಾವುದು? ವೋಲ್ಟ್, ಆಂಪಿಯರ್, ಕೂಲಂಬ್, ಜೌಲ್. ಕರೆಕ್ಟ್ ಆನ್ಸರ್ ಈಸ್ ಕೂಲಂಬ್. ಸೆಕೆಂಡ್ ಕ್ವೆಶ್ಚನ್, ಆಭರಣಗಳ ಮೇಲೆ ಬರೆದಿರುವ ಹಾಲ್ಮಾರ್ಕ್ 916 ಇದನ್ನು ಓದಲು ವರ್ಧನಾ ಮಸೂರವಾಗಿ ಉಪಯೋಗಿಸುವ ಪೀನ ಮಸೂರದ ಸೂಕ್ತವಾದ ಸಂಗಮ ದೂರ ಎಷ್ಟು? ವಾಟ್ ಈಸ್ ದ ಸೂಟಬಲ್ ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಯೂಸ್ಡ್ ಆಸ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಟು ರೀಡ್ ಹಾಲ್ಮಾರ್ಕ್ 916 ರಿಟನ್ ಆನ್ ಆರ್ನಮೆಂಟ್ಸ್ ಈಸ್? ಆಪ್ಷನ್ಸ್ ಕೊಟ್ಟಿದ್ದಾರೆ. 12 ಸೆಂಟಿಮೀಟರ್, 60 ಸೆಂಟಿಮೀಟರ್, 100 ಸೆಂಟಿಮೀಟರ್ and 120 centimeter. The correct option is 12 ಸೆಂಟಿಮೀಟರ್. ಯಾಕಿದು 12 ಸೆಂಟಿಮೀಟರ್? ವೈ ಇಸ್ ದ 12 ಸೆಂಟಿಮೀಟರ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಈಸ್ ಇನ್ವರ್ಸ್ ಆಫ್ ಫೋಕಲ್ ಲೆಂತ್, ಅಂದ್ರೆ ವರ್ಧನೆಯು ಸಂಗಮ ದೂರದ ವಿಲೋಮವಾಗಿದೆ. ಸಂಗಮ ದೂರ ಕಡಿಮೆ ಇದ್ರೆ ಮ್ಯಾಗ್ನಿಫಿಕೇಶನ್ ವರ್ಧನೆ ಹೆಚ್ಚಾಗಿರುತ್ತದೆ. ಥರ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. The magnetic field lines inside a solenoid are in the form of parallel straight lines. The reason for this is the magnetic field inside the solenoid is very high, uniform, zero, produced by electricity. In Kannada, ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಅತ್ಯಂತ ಹೆಚ್ಚಾಗಿರುತ್ತದೆ, ಏಕರೂಪವಾಗಿರುತ್ತದೆ, 0 ಆಗಿರುತ್ತದೆ, ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ. ಸುಲಭವಾದ ಪ್ರಶ್ನೆ. ಉತ್ತರ ಯೂನಿಫಾರ್ಮ್, ಏಕರೂಪವಾಗಿರುತ್ತದೆ. ನೆಕ್ಸ್ಟ್, 1 ಅಂಕದ ಪ್ರಶ್ನೆ, 1 ಮಾರ್ಕ್ಸ್ ಕ್ವೆಶ್ಚನ್. ಒಂದು ಮಸೂರದ ವಕ್ರತಾ ತ್ರಿಜ್ಯ 30 ಸೆಂಟಿಮೀಟರ್ ಆಗಿದ್ದರೆ ಅದರ ಸಂಗಮ ದೂರವೆಷ್ಟು? ಇಫ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಲೆನ್ಸ್ is 30 centimeter, then what is its focal length? Answer is very easy. F focal length is equal to half of the radius r by 2. So F is equal to 30 by 2, that is equal to 15 centimeter. Now come to the second 1 marks question. In the experiment of refraction through a glass slab, the angle of incidence should be less than 90 degree. Why? ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನದಲ್ಲಿ ಪತನ ಕೋನವು 90 ಡಿಗ್ರಿಗಿಂತ ಕಡಿಮೆ ಇರಬೇಕು, ಏಕೆ? ಉತ್ತರವನ್ನು ಗಮನಿಸೋಣ. ಇಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ is 90 degree, the light travels without changing its direction. That means no refraction occurs. So the angle of incidence should be less than 90 degree. ಪತನ ಕೋನವು 90 ಡಿಗ್ರಿಯಷ್ಟು ಇದ್ದರೆ ಬೆಳಕು ತನ್ನ ದಿಕ್ಕನ್ನು ಬದಲಿಸುವುದಿಲ್ಲ, ಅಂದರೆ ವಕ್ರೀಭವನ ಆಗುವುದಿಲ್ಲ. ಆದ್ದರಿಂದ ಪತನ ಕೋನವು 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಮುಂದಿನ ಪ್ರಶ್ನೆ. ಒಂದು ವಸ್ತುವನ್ನು ಪೀನ ಮಸೂರದ 2 F1 ಮತ್ತು F1ಗಳ ನಡುವೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ. ಡ್ರಾ ದ ರೇ ಡಯಾಗ್ರಾಮ್ ಟು ಶೋ ದ ಫಾರ್ಮೇಶನ್ ಆಫ್ ಇಮೇಜ್ ಬೈ a convex lens when the object is kept between 2 F1 and F1. Look at the ray diagram. Here the object, this is the object. This object is kept in between 2 F1 and F1. Here the image is formed. Now go to the next question. The resistivity of two conductors A and B are 1.62 into 10 raise minus 8 ohm meter and 5.20 into 10 raise minus 8 ohm meter respectively. Which of them is used in transportation of electricity and the making of heating coils? Why? A ಮತ್ತು B ಎಂಬ ಎರಡು ವಾಹಕಗಳ ರೋಧಶೀಲತೆಯು ಕ್ರಮವಾಗಿ 1.62 into 10⁻⁸ ಓಮ್ ಮೀಟರ್ ಮತ್ತು 5.20 into 10⁻⁸ ಓಮ್ ಮೀಟರ್ ಆಗಿದೆ. ಇವುಗಳಲ್ಲಿ ಯಾವುದನ್ನು ವಿದ್ಯುತ್ ಸಾಗಾಣಿಕೆಯಲ್ಲಿ ಬಳಸುತ್ತೇವೆ ಮತ್ತು ಇನ್ನು ಯಾವುದನ್ನು ಉಷ್ಣೋತ್ಪನ್ನ ಸುರುಳಿಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಮತ್ತು ಏಕೆ? ಕಂಡಕ್ಟರ್ A is used in transportation of electricity because it has low resistivity. This low resistivity allows more electric current to pass through it.
Conductor B is used in the making of heating coils because high resistivity help in producing more heat. ವಿದ್ಯುತ್ ಸಾಗಾಣಿಕೆಯಲ್ಲಿ ವಾಹಕ ಎ ಉಪಯೋಗಿಸುತ್ತಾರೆ ಏಕೆಂದರೆ ಕಡಿಮೆ ರೋಧಶೀಲತೆಯು ವಿದ್ಯುತ್ ಸಾಗಾಣಿಕೆಗೆ ಕಡಿಮೆ ಅಡಚಣೆ ಉಂಟುಮಾಡುತ್ತದೆ. ಉಷ್ಣೋತ್ಪನ್ನ ಸುರುಳಿಗಳ ತಯಾರಿಕೆಯಲ್ಲಿ ವಾಹಕ ಬಿ ಉಪಯೋಗಿಸುತ್ತಾರೆ ಏಕೆಂದರೆ ಹೆಚ್ಚಿನ ರೋಧಶೀಲತೆಯು ಹೆಚ್ಚು ಉಷ್ಣವನ್ನು ಉತ್ಪಾದನೆ ಮಾಡುತ್ತದೆ. We come to the last 2 marks question here. Observe the following table. Complete the table using Ohm's law. ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಓಮ್ನ ನಿಯಮವನ್ನು ಅನ್ವಯಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ಎಂದು ಕೊಟ್ಟಿದ್ದಾರೆ. ಇನ್ ಫಸ್ಟ್ ಕೇಸ್ 2 ಆಂಪಿಯರ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ಪ್ರವಾಹ ಕೊಟ್ಟಿದ್ದಾರೆ and 120 volt of ವಿಭವಾಂತರ potential difference ಕೊಟ್ಟಿದ್ದಾರೆ. We have to calculate resistance R. R is equal to V by I is the formula. So R is equal to 120. It is the potential difference 120 volt and 2 ampere electric current, that is equal to 60 ohm. In second case 1.5 ampere of electric current is given and we have to calculate potential difference and 60 ohms of resistance is given. Now here we have to calculate it. Question mark. This is the question mark. Now come to the second case. V is equal to I into R. It is the formula. V is equal to 1.5 into 60. 1.5 ampere into 60 ohm. That potential difference V is equal to 90 volts. Come to the third case. We have to calculate electric current and what is given. Potential difference ವಿಭವಾಂತರ 60 volt ಕೊಟ್ಟಿದ್ದಾರೆ and resistance R ರೋಧ 60 ohm ಕೊಟ್ಟಿದ್ದಾರೆ. We have to calculate electric current I. I is equal to V by R. So I is equal to 60 by 60, that is equal to 1 ampere. 3 marks question. Draw the diagram of electric generator. Label the following parts. Carbon brushes and rings. ಒಂದು ವಿದ್ಯುತ್ ಜನಕದ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಕಾರ್ಬನ್ ಕುಂಚಗಳು ಹಾಗೂ ಉಂಗುರಗಳು. It's a very important question. We have to practice the diagram. Second 3 marks question. Explain the experiment to find out the focal length of a convex lens. The focal length of a convex lens is 100 centimeter. Find its power. ಒಂದು ಪೀನ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯುವ ಪ್ರಯೋಗವನ್ನು ವಿವರಿಸಿ. ಒಂದು ಪೀನ ಮಸೂರದ ಸಂಗಮ ದೂರ 100 ಸೆಂಟಿಮೀಟರ್ ಆದರೆ ಅದರ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. Here there are 2 parts. ಮೊದಲನೇದು explain the experiment to find out the focal length of a convex lens. It's a very easy. ನಾವು ಚಿಕ್ಕವರಿದ್ದಾಗ ಈ ತರದನ್ನ ಪ್ರಯೋಗ ಮಾಡಿರ್ತೀವಿ ನಾವು. See, holding a convex lens in hand, directing it towards the sun, focusing the light from the sun on a sheet of paper, obtaining a sharp bright image of sun on the paper, then the distance from the lens to the paper is the focal length of the lens. We come to the second part. Focal length F is equal to plus 100 centimeter. ಇದು ಕಾನ್ವೆಕ್ಸ್ ಲೆನ್ಸ್ ಆದ ಕಾರಣಕ್ಕೆ ಪ್ಲಸ್ ತಗೋಬೇಕು ನಾವು. That is equal to 1 meter. Plus sign is taken because given lens is convex. If concave is given, we have to take minus. Power P is equal to 1 by F, reciprocal of focal length. So power P is equal to 1 by 1, that is equal to 1 diopter. ಕನ್ನಡದಲ್ಲಿ ಉತ್ತರವನ್ನು ಗಮನಿಸ್ತಾ ಹೋಗೋಣ. ಒಂದು ಪೀನ ಮಸೂರವನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಸೂರ್ಯನ ಕಡೆಗೆ ನಿರ್ದೇಶನ ಮಾಡಬೇಕು. ಸೌರ ಬೆಳಕಿನ ಕಿರಣಗಳನ್ನು ಒಂದು ಕಾಗದದ ಮೇಲೆ ಕೇಂದ್ರೀಕರಿಸುವುದು. ಪ್ರಕಾಶಮಾನವಾದ ಮತ್ತು ತೀಕ್ಷ್ಣವಾದ ಪ್ರತಿಬಿಂಬವನ್ನು ಆ ಕಾಗದದ ಮೇಲೆ ಪಡೆದುಕೊಳ್ಳೋದು. ಈಗ ಕಾಗದ ಮತ್ತು ಮಸೂರದ ನಡುವಿನ ದೂರವು ಎಷ್ಟಿದೆಯೋ ಅದು ಆ ಮಸೂರದ ಸಂಗಮ ದೂರ ಆಗಿರುತ್ತದೆ. ಇನ್ನ ಎರಡನೇ ಭಾಗಕ್ಕೆ ಬಂದಾಗ ಪೀನ ಮಸೂರದ ಸಂಗಮ ದೂರ ಪ್ಲಸ್ 100 ಸೆಂಟಿಮೀಟರ್ ಅಥವಾ ಪ್ಲಸ್ 1 ಮೀಟರ್. ಪೀನ ಮಸೂರವಾದ ಕಾರಣ ಪ್ಲಸ್ ಚಿಹ್ನೆ ತೆಗೆದುಕೊಳ್ಳಬೇಕು, ನಿಮ್ನ ಮಸೂರವಾದರೆ ಮೈನಸ್ ಚಿಹ್ನೆ ತೆಗೆದುಕೊಳ್ಳಬೇಕು. ಮಸೂರದ ಸಾಮರ್ಥ್ಯ P is equal to 1 by ಸಂಗಮ ದೂರ ವ್ಯುತ್ಕ್ರಮ ಆಗಿರುತ್ತದೆ. ಸೊ
1/1 is equal to 1 ಡಯಾಪ್ಟರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಆಯ್ಕೆಯ ಪ್ರಶ್ನೆ. 2ರಲ್ಲಿ 1 ಪ್ರಶ್ನೆ ಬರೆಯುವುದು. ಆಯ್ಕೆ ಬರ್ತಾ ಇದೆ ನಮಗೆ. An object is kept at a distance of 30 cm from a diverging lens of focal length 15 cm. At what distance the image is formed from the lens? Find the magnification of the image. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಹಾಗಾದರೆ ಪ್ರತಿಬಿಂಬವು ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ? ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಡೇಟಾ. ದತ್ತಾಂಶವನ್ನು ಬರ್ಕೊಳ್ಳೋಣ. ವಸ್ತುವಿನ ದೂರ ಆಬ್ಜೆಕ್ಟ್ ಡಿಸ್ಟೆನ್ಸ್ u is equal to -30 ಸೆಂಟಿಮೀಟರ್. ಸಂಗಮ ದೂರ ಫೋಕಲ್ ಲೆಂತ್ f is equal to -15 ಸೆಂಟಿಮೀಟರ್. ಇಲ್ಲಿ ಮೈನಸ್ ಸೈನ್ ತಗೊಂಡಿದ್ದೀವಿ ಬಿಕಾಸ್ ಇಟ್ ಇಸ್ ಅ ಕಾನ್ಕೇವ್ ಲೆನ್ಸ್, ನಿಮ್ನ ಮಸೂರವಾಗಿದೆ. ಪ್ರತಿಬಿಂಬದ ದೂರ ಇಮೇಜ್ ಡಿಸ್ಟೆನ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ವರ್ಧನೆ ಮ್ಯಾಗ್ನಿಫಿಕೇಶನ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಮಸೂರದ ಸೂತ್ರ 1/v - 1/u is equal to 1/f. ಈ ಸೂತ್ರವನ್ನು ತಗೊಂಡು ಅದರಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. 1/v is equal to 1/-30 plus 1/-15 ಬರ್ತದೆ. ಈ 30 ಮತ್ತು 15 ಇವೆರಡರದ್ದು LCM ತಗೊಂಡ್ರೆ we get 30 is the LCM. ಈ ಫ್ರಾಕ್ಷನ್ಸ್ ಆಡ್ ಮಾಡಿದಾಗ ನಾವು we get -1 plus of -2. So -1 -2 divided by 30 we get 1/v is equal to -3/30. ನಮಗೆ v ಬೇಕಾದ ಕಾರಣಕ್ಕೆ we have to take the reciprocal of v. ಆಗ ನಮಗೆ 30 ಕೂಡ ಮೇಲಕ್ಕೆ ಹೋಗ್ತದೆ. ನಾವು 1/v is equal to -3/30. v is equal to 30/-3. v is equal to -10 centimeter. 3 ones are 3 tens are. Okay, what does this minus sign show? Minus sign shows that the image formed is virtual. ಉಂಟಾದ ಪ್ರತಿಬಿಂಬವು ಮಿಥ್ಯ ಪ್ರತಿಬಿಂಬವಾಗಿದೆ ಎಂಬುದನ್ನು ತೋರಿಸುತ್ತದೆ. ಈಗ ನಾವು ಗಮನಿಸೋಣ. ಮ್ಯಾಗ್ನಿಫಿಕೇಶನ್ ವರ್ಧನೆ is equal to v/u. m is equal to -10/-30. that is equal to 1/3 ಅಥವಾ ಪ್ಲಸ್ 0.33 ಪ್ಲಸ್ 0.33. ಇಲ್ಲಿ ಧನ ಚಿಹ್ನೆ ಹೇಗೆ ಬಂದಿದೆ ಅಂದ್ರೆ ಉಂಟಾದ ಪ್ರತಿಬಿಂಬವು ನೇರ ಪ್ರತಿಬಿಂಬವಾಗಿದೆ ಮತ್ತು ಈ 0.33 ಅನ್ನೋದೇನಿದೆಯೋ ಇಟ್ ಸೇಸ್ ದ ಇಮೇಜ್ ಸೈಜ್ ಇಸ್ ಲೆಸ್ಸರ್ ದ್ಯಾನ್ ದ ಆಬ್ಜೆಕ್ಟ್ ಸೈಜ್. ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬದ ಗಾತ್ರ ಕಡಿಮೆ ಇದೆ ಮತ್ತು ಪ್ರತಿಬಿಂಬ ನೇರವಾಗಿದೆ. ಇಟ್ಸ್ ಅನ್ ಎರೆಕ್ಟ್ ಇಮೇಜ್. ನಾವು ಗಮನಿಸೋಣ. ದ ಇಮೇಜ್ ಫಾರ್ಮ್ಡ್ ಈಸ್ ವರ್ಚುವಲ್ ಅಂಡ್ ಎರೆಕ್ಟ್. ಇಮೇಜ್ ಸೈಜ್ ಈಸ್ ಸ್ಮಾಲರ್ ದ್ಯಾನ್ ಆಬ್ಜೆಕ್ಟ್ ಸೈಜ್. ಕನ್ನಡದಲ್ಲಿ ಉಂಟಾದ ಪ್ರತಿಬಿಂಬವು ಮಿಥ್ಯ ಮತ್ತು ನೇರವಾಗಿದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿದೆ. ವಿ ಸಿ ದ ನೆಕ್ಸ್ಟ್ ಕ್ವೆಶ್ಚನ್. ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್ಸ್. ಸೌರಕೋಶಗಳ ಅನುಕೂಲಗಳು ಮತ್ತು ಅನನುಕೂಲಗಳನ್ನು ವಿವರಿಸಿ. ಸುಲಭವಾದ ಪ್ರಶ್ನೆ. ಅಡ್ವಾಂಟೇಜಸ್ ಆಫ್ ಸೋಲಾರ್ ಸೆಲ್ಸ್ ನೋಡ್ತಾ ಹೋಗೋಣ. ಸೋಲಾರ್ ಸೆಲ್ಸ್ ಹ್ಯಾವ್ ನೋ ಮೂವಿಂಗ್ ಪಾರ್ಟ್ಸ್, require little maintenance, work quite satisfactorily without the use of any focusing device, and the fourth one is that they can be set up in the remote areas where power transmission may be expensive. Now we see the disadvantages of solar cells. First one, limited availability of the special grade silicon for making solar cells. They are expensive. Third point, low efficiency. And the fourth point is that do not function properly during the cloudy day. ಸೌರಕೋಶಗಳ ಅನುಕೂಲಗಳು. ಸೌರಕೋಶಗಳು ಚಲನಶೀಲ ಭಾಗಗಳನ್ನು ಹೊಂದಿಲ್ಲ. ಅವುಗಳ ನಿರ್ವಹಣೆ ತುಂಬಾ ಕಡಿಮೆ. ಯಾವುದೇ ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತವೆ. ಜನರು ತಲುಪಲಾಗದಂತಹ ಮತ್ತು ತಂತಿ ಅಳವಡಿಸಲು ಹೆಚ್ಚು ಖರ್ಚಾಗುವ ಪ್ರದೇಶಗಳಲ್ಲಿಯೂ ಕೂಡ ಇವುಗಳನ್ನು ಅಳವಡಿಸಬಹುದು. ಸೌರಕೋಶಗಳ ಅನನುಕೂಲಗಳನ್ನು ಗಮನಿಸ್ತಾ ಹೋಗೋಣ. ಸೌರಕೋಶಕ್ಕೆ ಬಳಸುವ ವಿಶೇಷ ದರ್ಜೆಯ ಸಿಲಿಕಾನ್ ಲಭ್ಯತೆ ಸೀಮಿತ. ಇವು ತುಂಬಾ ದುಬಾರಿಯಾಗಿವೆ, ಕಡಿಮೆ ಕಾರ್ಯಕ್ಷಮತೆ ಹೊಂದಿವೆ, ಮೋಡ ಕವಿದ ದಿನಗಳಲ್ಲಿ ಸಮರ್ಪಕವಾಗಿ ಕೆಲಸ ಮಾಡುವುದಿಲ್ಲ. 12th question contains 3 parts here.
Explain the principle of working of simple electric motor. What is the role of split rings in an electric motor? How are commercial motors different from simple electric motor? ಕನ್ನಡದಲ್ಲಿ ಒಂದು ಸರಳ ವಿದ್ಯುತ್ ಮೋಟಾರ್ ಕಾರ್ಯನಿರ್ವಹಿಸುವ ತತ್ವವನ್ನು ವಿವರಿಸಿ. ವಿದ್ಯುತ್ ಮೋಟಾರ್ನಲ್ಲಿ ಒಡಕು ಉಂಗುರಗಳ ಪಾತ್ರವೇನು? ವಾಣಿಜ್ಯ ಮೋಟಾರುಗಳು ಸರಳ ಮೋಟಾರುಗಳಿಗಿಂತ ಹೇಗೆ ಭಿನ್ನವಾಗಿವೆ? ಮೊದಲನೇ ಭಾಗದ ಪ್ರಶ್ನೆಗೆ ಉತ್ತರ ನೋಡ್ತಾ ಹೋಗೋಣ. ದ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಆಫ್ ಸಿಂಪಲ್ ಮೋಟಾರ್ ಈಸ್ force is exerted on the current carrying conductor when it is placed in a magnetic field. Second part, split rings in the motor act as a commutator. Now the next third part, commercial motors use electromagnets in the place of permanent magnet. Second one, compared to simple electric motor, a large number of turns of the conducting wire in the current carrying coil. Third one is that these in the sense commercial motors use a soft iron core on which the coil is wound, whereas in simple electric motor a rectangular coil is placed in a magnetic field. ವಿದ್ಯುತ್ ಮೋಟಾರ್ನ ತತ್ವ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಎರಡನೇ ಭಾಗ, ಮೋಟಾರ್ನಲ್ಲಿ ಒಡಕು ಉಂಗುರಗಳು ದಿಕ್ಪರಿವರ್ತಕದಂತೆ ವರ್ತಿಸುತ್ತವೆ. ಮೂರನೇ ಭಾಗ, ವಾಣಿಜ್ಯ ಮೋಟಾರ್ಗಳಲ್ಲಿ ಸ್ಥಿರ ಕಾಂತದ ಬದಲಾಗಿ ವಿದ್ಯುತ್ ಕಾಂತವನ್ನು ಬಳಸಲಾಗುತ್ತದೆ. ಸರಳ ವಿದ್ಯುತ್ ಮೋಟಾರುಗಳಿಗೆ ಹೋಲಿಸಿದಾಗ ವಾಣಿಜ್ಯ ಮೋಟಾರುಗಳಲ್ಲಿ ವಿದ್ಯುತ್ ವಾಹಕ ಸುರುಳಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಂತಿಗಳನ್ನು ಬಳಸಲಾಗುತ್ತದೆ. ವಾಣಿಜ್ಯ ಮೋಟಾರುಗಳಲ್ಲಿ ಸುರುಳಿಯಿಂದ ಸುತ್ತಲ್ಪಟ್ಟ ಮೃದು ಕಬ್ಬಿಣವನ್ನು ಬಳಸಲಾಗುತ್ತದೆ. ಆದರೆ ಸರಳ ವಿದ್ಯುತ್ ಮೋಟಾರುಗಳಲ್ಲಿ ಆಯತಾಕಾರದ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ಇಡಲಾಗುತ್ತದೆ. The last 13th question. State Ohm's law. Mention the factors on which the resistance of a conductor depend. State Joule's law of heating and write the mathematical formula of this law. ಓಮ್ನ ನಿಯಮವನ್ನು ನಿರೂಪಿಸಿ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತಿದೆ. ನಾವು ಮೊದಲಿಗೆ ಓಮ್ನ ನಿಯಮ ನೋಡ್ತಾ ಹೋಗೋಣ. Ohm's law, at constant temperature, the potential difference V of a metallic wire in a circuit is directly proportional to the current I flowing through it. The second part, the factors on which the resistance of a conductor depend. One is that length of the conductor, second one area of cross section, third one nature of its material, and fourth one is that temperature. Now we see Joule's law of heating. According to this law, the heat produced in a resistor is directly proportional to the square of the current H proportional to I square for a given resistance, and the heat produced, we have to read like this, the heat produced in a resistor is directly proportional for a resistance for given current H proportional to R. The heat produced in a resistor is directly proportional to the time, that is H proportional to T. Mathematical formula of Joule's law of heating is H is equal to I square into R into T. H proportional to I square here, R T. Now we have to see the answer in Kannada. ಓಮ್ನ ನಿಯಮ ನೋಡ್ತಾ ಹೋಗೋಣ. ಸ್ಥಿರ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಮುಂದಕ್ಕೆ ನೋಡೋಣ. ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳು 4. ಮೊದಲನೆಯದು ವಾಹಕದ ಉದ್ದ, ಎರಡನೆಯದು ವಾಹಕದ ಅಡ್ಡ ಕೊಯ್ತ, ಮೂರನೆಯದು ವಸ್ತುವಿನ ಸ್ವಭಾವ ಮತ್ತು ನಾಲ್ಕನೆಯದು ತಾಪ. ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಈ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ I ಅದರ ವರ್ಗ I ಸ್ಕ್ವೇರ್ಗೆ ನೇರ ಅನುಪಾತದಲ್ಲಿರುತ್ತದೆ, H ಪ್ರಪೋರ್ಷನಲ್ ಟು I ಸ್ಕ್ವೇರ್. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು
ಕೊಟ್ಟಿರುವ ವಿದ್ಯುತ್ ಪ್ರವಾಹದ ರೋಧ R ಗೆ ನೇರ ಅನುಪಾತದಲ್ಲಿರುತ್ತದೆ, H ಪ್ರಪೋರ್ಷನಲ್ ಟು R. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲ T ಗೆ ನೇರ ಅನುಪಾತದಲ್ಲಿರುತ್ತದೆ, H ಪ್ರಪೋರ್ಷನಲ್ ಟು T. ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಗಣಿತೀಯ ಸೂತ್ರ H I² R × T. I² ಅಂದರೆ ವಿದ್ಯುತ್ ಪ್ರವಾಹದ ವರ್ಗ, R ಅಂದರೆ ರೋಧ, T ಅಂದರೆ ಕಾಲ. ಧನ್ಯವಾದಗಳು.